ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. 2025 ಮುಗಿಸಿ 2026 ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ನಿಮಗೆಲ್ಲ ಈ ವರ್ಷ ಒಳ್ಳೆಯದಾಗಲಿ. ನಾವಿವತ್ತು ಹೊಂಟಿವಿ ಭೋಗನಂದೀಶ್ವರ ದೇವಾಲಯಕ್ಕೆ. ಈ ದೇವಸ್ಥಾನಕ್ಕೆ ನೀವು ಬೆಂಗಳೂರಿಂತ್ರ ಹೋದ್ರಿಪ್ಪ ಅಂತಂದ್ರೆ 50 ಕಿಲೋಮೀಟ್ರ್ ಆಕತಿ. ಹಾಗೆ ನೀವು ಚಿಕ್ಕಬಳ್ಳಾಪುರದಿಂತ್ರ ಹೋದ್ರಿಪ್ಪ ಅಂತಂದ್ರೆ 8 ಕಿಲೋಮೀಟ್ರ್ ಆಕತಿ. ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಮತ್ತ್ಯಾಕ್ ತಡ, ಹೋಗುನು ಬರ್ರಿ. ನಾವಿವತ್ತಿದ್ದೀವಿ ಭೋಗನಂದೀಶ್ವರ ದೇವಸ್ಥಾನ. ಭಾರತದ ಇತಿಹಾಸದಲ್ಲಿ ದೇವಸ್ಥಾನಗಳ ಏನಪ್ಪ ಅಂತಂದ್ರೆ ಕೇವಲ ಪೂಜಾ ಸ್ಥಳವಾಗಿ ಉಳಿಯದೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯಗಳ ಸಂಗಮ, ಜೊತೆಗೆ ವಿದ್ಯೆ ನೀಡುವ ಜ್ಞಾನ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ದೇವಸ್ಥಾನದ ದ್ವಾರ ಬಾಗಿಲಿದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣ ಮಾಡಿರೋದು. ಹಾರ್ಡ್ ಕಲ್ಲಿಂದ ಇದೆ ಪೂರ್ತಿ. ಬನ್ರಿ ಈಗ ದೇವಸ್ಥಾನದ ಒಳಗಡೆ ಹೋಗುನಂತ. ಇದು ಭೋಗನಂದೀಶ್ವರ ದೇವಾಲಯ. 8 ಮತ್ತು 9ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಇದು. ಮೂಲ ದೇವಸ್ಥಾನವನ್ನ ನೊಳಂಬರ ದೊರೆ ನೊಳಂಬಾದಿ ರಾಜ ನಿರ್ಮಾಣ ಮಾಡಿದ್ರ ದೇವಾಲಯ ಸುತ್ತಮುತ್ತ ಇರುವಂತಹ ಪುಷ್ಕರ್ಣಿ, ರಂಗಮಂಟಪ, ಕಲ್ಯಾಣ ಮಂಟಪ ಹಾಗೂ ದೇವಸ್ಥಾನದ ಪ್ರಾಂಗಣ ಏನೈತಲ್ರಿ, ಇವು ಗಂಗರು, ಚೋಳರು ಮತ್ತು ಹೊಯ್ಸಳರು ಹಂಗ ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಾವು ಒಳಗಡೆ ಬಂದಿಪ್ಪ ಅಂತಂದ್ರೆ ಟೋಟಲಿ ನಮಗೆ 3 ದೇವಸ್ಥಾನ ಸಿಗ್ತಾವು. 1ನೇದು ಭೋಗನಂದೀಶ್ವರ, 2ನೇದು ಉಮಾಮಹೇಶ್ವರ ಮತ್ತು 3ನೇದು ಅರುಣಾಚಲೇಶ್ವರ. ಭೋಗನಂದೀಶ್ವರ ಏನೈತಲ್ರಿ, ಶಿವನ ಬಾಲ್ಯಾವಸ್ಥೆ ಬಗ್ಗೆ ಇರುವಂತಹ ದೇವಸ್ಥಾನ ಅದು. ಇನ್ನು ಉಮಾಮಹೇಶ್ವರ ಏನೈತಲ್ರಿ, ಅದು ಶಿವನ ವಿವಾಹದ ಬಗ್ಗೆ ತಿಳಿಸಿಕೊಡುವಂಥ ದೇವಸ್ಥಾನ. ಮತ್ತು ಇನ್ನೊಂದು ಅರುಣಾಚಲೇಶ್ವರ ಅಂದರೆ ಶಿವನ ಯೌವನದ ಬಗ್ಗೆ ತಿಳಿಸಿಕೊಡುವಂಥ ದೇವಸ್ಥಾನ ಅದಾವೆ. ಇದು ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಭಾಗ. ಇದು ಇಲ್ಲಿ ನೋಡ್ಬೋದು ನೀವು, ಕಂಬಗಳ ಮೇಲೆ ಸೂಕ್ಷ್ಮ ಕೆತ್ತನೆ ಅದಾವೆ. ಇವನ್ನೆಲ್ಲ ಕೆತ್ತಿದವ್ರು ಯಾರಪ್ಪ ಅಂತಂದ್ರೆ ಚೋಳರು ಮತ್ತು ಹೊಯ್ಸಳರು ಹಂಗ ವಿಜಯನಗರದ ಅರಸರು. ಅವರೇ ಇವನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥವು. ಟೋಟಲಿ ಎಲ್ಲ ಮಿಕ್ಸಡ್ ಅದಾವೆ. ಇವು ಒಂದೇ ರಾಜಮನೆತನದವ್ರು ಕೆತ್ತಿಲ್ಲ, ಎಲ್ಲ ಟೋಟಲಿ ಮಿಕ್ಸ್ ಅದಾವ. ಯಾಕಪ್ಪ ಅಂತಂದ್ರೆ ಅವರವರ ಆಳ್ವಿಕೆಯಲ್ಲಿ ಅವರವರ ಕಾಲಕ್ಕೆ ಅನುಗುಣವಾಗಿ ಕೆತ್ತಿದಂಥ ಶಿಲೆಗಳಿವೆ. ಈ ದೇವಸ್ಥಾನದ ಇನ್ನೊಂದು ಆಕರ್ಷಣೆ ಏನಪ್ಪ ಅಂತಂದ್ರೆ ಮುಂದೆ ಕಾಣ್ತಾ ಇರುವಂತಹ ಕೊಡೆ ನೋಡ್ರಿ, ಇದು ಛತ್ರಿಗೆ ಅಂತೀವಿ ನಾವು. ಇದೇನೈತಲ್ರಿ ಏಕಶಿಲಾ ಇದನ್ನು ನೋಡ್ರಿ, ಇದು ಕೆತ್ತನೆ ಒಂದೇ ಒಂದು ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕೆಳಗಡೆ ಮಾತ್ರ ಸಪೋರ್ಟ್ ಐತಿ ಮತ್ತು ಅಕ್ಕಪಕ್ಕ ಯಾವುದೂ ಸಪೋರ್ಟ್ ಇಲ್ಲ. ಸಾಮಾನ್ಯವಾಗಿ ಶಿವನ ದೇವಸ್ಥಾನ ಮುಂದೆ ನಂದಿ ವಿಗ್ರಹ ಇದ್ದೇ ಇರ್ತಾವೆ. ಹಾಗೆ ಇಲ್ಲೂ ಕೂಡ ಶಿವನ ದೇವಸ್ಥಾನದ ಎದುರಿಗೇನೆ ನಂದಿ ವಿಗ್ರಹ ಇದೆ. ಇಲ್ಲಿ ಕಾಣ್ತಾ ಇರೋದು ಚೋಳರ ಕಾಲದ 9ನೇ ಶತಮಾನದ ಶಿಲಾಶಾಸನ. ಎಲ್ಲ ತಮಿಳು ಭಾಷೆಯಲ್ಲಿ ಐತಿದು. ತಮಿಳು ಭಾಷೆ ಏನೈತಲ್ರಿ ಭಾರತದ ಅತ್ಯಂತ ಹಳೆಯ ಭಾಷೆ. ಇದು ಪ್ರಾಚೀನ ಭಾಷೆನೂ ಅಂತ ಕರೀತಾರೆ.
2004ರಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರದವರು ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಾರ. ಈ ದೇವಸ್ಥಾನದ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.